ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಬಜ್ಜಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಜ್ಜಿ ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಚುರುಮುರಿ ಮಾಡೋ ನಂತರ ಸ್ವಲ್ಪ ರೆಡಿ ಮಾಡಿಕೊಂಡೆ. ಫಸ್ಟು ಬಜ್ಜಿ ಇಟ್ಟು ಕಲಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋಣ ಅಂತ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಬೆಳ್ಳುಳ್ಳಿ ಮತ್ತು ಮಂಡಕ್ಕಿ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಮಾಡಿದೆ ಫ್ರೆಂಡ್ಸ್. ರೆಸಿಪಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ, ಪಾಪು ಬಿಡಲ್ಲಲ್ಲ ಫ್ರೆಂಡ್ಸ್ ಒಂದೊಂದ್ಸಲಿ, ಹಂಗಾಗಿ ಏನು ರೆಸಿಪಿ ತೋರ್ಸೋಕ್ಕೆ ಹೋಗಲಿಲ್ಲ. ಮತ್ತು ವಾರ ಬೇರೆ ಮಾಡಬೇಕಾಗಿತ್ತು, ಹಾಗಾಗಿ ಈ ಕಡೆ ಸ್ವಲ್ಪ ಬಜ್ಜಿ ಸತ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾವೆ. ಮಾಡಿ ಒಂದು ಟಿಶ್ಯೂ ಪೇಪರು ಮತ್ತು ವೈಟ್ ಪೇಪರ್ ಮೇಲೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಸ್ನ್ಯಾಕ್ಸ್ ಸತ ತಿಂದ್ಬಿಟ್ಟು ಸಂಜೆ ಮತ್ತು ಇವಾಗ ರಸಮ್ ಮಾಡೋಣ ಅಂತ ಸತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಮೆಣಸು, ಜೀರಿಗೆ ಇಷ್ಟು ತೊಗೊಂಡಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. ಟೊಮೊಟೊ ಹಣ್ಣು ಒಂದು 1/4 kg ಅಷ್ಟು ತೊಗೊಳ್ಳಿ. ಫುಲ್ಲು ಹಣ್ಣಾಗಿರಬೇಕು. ಅದು ಮತ್ತು ಕುಕ್ಕರಲ್ಲಿ ಒಂದು 2 ವಿಸಲ್ ಸತ ಹೊಡ್ಸ್ಕೊಳ್ಳಿ. ಪಾತ್ರೆ ಬೇಯಿಸೋಕ್ಕಿಂತ ಕುಕ್ಕರಲ್ಲೇ ಬೇಯಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಜಜ್ಜಿಟ್ಟಿರೋ ಎಲ್ಲ ಎತ್ತಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಸತ ಜಜ್ಜಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಬಿಟ್ಟು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಮತ್ತು ಅದು ಜಜ್ಜಿಟ್ಟಿರೋಂಥ ಮಸಾಲ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಸಾಲ ಅಂದರೆ ಮೆಣಸು, ಜೀರಿಗೆ ಅದೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಜಜ್ಜಿಟ್ಕೊಂಡಿದ್ದೆ ಕುಟ್ಟೋ ಕಲ್ಲಲ್ಲಿ ಜಜ್ಜಿ ನೀಟಾಗಿ. ಅದಾದಮೇಲೆ ರಸಮ್ ಸತ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ರಸಮ್ಮು, ರೈಸು ಮತ್ತು ಹಪ್ಪಳ ಮತ್ತು ಮಜ್ಜಿಗೆ ಮೆಣ್ಸಿನ್ಕಾಯಿ ಸತ ಇತ್ತು, ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಟೈಮ್ ನೈಟ್ ಊಟಕ್ಕೆ ಇಷ್ಟಿದ್ರೆ ಸಾಕಾಗುತ್ತೆ. ನಮ್ಮ ಮನೆಯವರಿಗೆ ಸ್ವಲ್ಪ ಊಟ ಸೇರ್ತಿರ್ಲಿಲ್ಲ, ಹಾಗಾಗಿ ರಸಮ್ ಮಾಡಿಕೊಟ್ಟೆ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಫುಲ್ಲು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದರು ಊರಿಂದ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿರ್ತಿದ್ದೀನಿ. ಬೆಳಗ್ಗೆ ಅವ್ರು ಎದ್ಮೇಲೆ ಮತ್ತೆ ಅಪ್ಪ ಅಮ್ಮ ಯಾರಾದರೂ ಊರಿಂದ ಬಂದಮೇಲೆ ಏನು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಅನಿಸಲ್ಲ. ಅಷ್ಟೊತ್ತಿಗೆ ಪೂಜೆ ಸತ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಸಂಜೆ, ಅದನ್ನು ಒಂದು ಕ್ಲಿಪ್ಪಿಂಗ್ ತಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಕ್ತಾಯಿದ್ದೀನಿ ನೋಡಿ. ಸಂಜೆನೇ ಪೂಜೆ ಮಾಡ್ಕೊಂಡಿದ್ದೆ, ಹಂಗಾಗಿ ದೀಪ ಎಲ್ಲ ಆರೋಗಿದೆ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಮೇಲೆ ರಸಮ್ ಮಾಡಿದ್ದು ನಾನು. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಪಾಪುಗೆ ಕಟಿಂಗ್ ಮಾಡಿಸ್ಕೊಂಡು ಬಂದೆ ನೋಡಿ ಫ್ರೆಂಡ್ಸ್. ಅಳ್ತಾ ಇದ್ದ ಸ್ವಲ್ಪ, ಈ ಸತಿನೇ ಸ್ವಲ್ಪ ಕಿರಿಕಿರಿ ಮಾಡ್ದೆ. ಆದರೂ ಅವರಪ್ಪ ಫೋನಲ್ಲಿ ಮಾತಾಡ್ತಿತ್ತು, ಹಂಗಾಗಿ ಅಷ್ಟೊತ್ತಿಗೆ ನಾನು ಕಟಿಂಗ್ ಮಾಡಿಸ್ಕೊಬರ್ತೀನಿ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಹಂಗೆ ಬರಬೇಕಾದ್ರೆ ಜಿಲೇಬಿ ಎಲ್ಲ ತೊಗೊಂಡು ಬಂದಿದ್ರು. ಜಿಲೇಬಿ, ಬಜ್ಜಿ ಮತ್ತು ಸ್ನ್ಯಾಕ್ಸಿಗೆ ಐಟಮ್ಸ್ ತೊಗೊಂಡು ಬಂದಿದ್ವಿ. ತಿನ್ಕೊಂಡು ಕೂತಿದ್ದಾರೆ ಎಲ್ಲ. ಪಾಪು ಏನು ತಿಂತಾ ಇರಲಿಲ್ಲ, ಸುಮ್ಮನೆ ನೆಲಕ್ಕೆಲ್ಲ ಬಳಿಯೋಣ, ಹಂಗಾಗಿ ಅವನಿಗೇನು ಕೊಡಲಿಲ್ಲ. ಇಲ್ಲಿ ಬಜ್ಜಿ ಎಲ್ಲ ತೊಗೊಂಬಂದಿದ್ದೀವಿ. ಬಜ್ಜಿ ಮತ್ತು ನಮ್ಮ ಅಪ್ಪ ತಿಂತೈತಿ. ಫಸ್ಟು ಜಿಲೇಬಿ ತಿನ್ಕೊಳ್ತಾ ಇದ್ದಾರೆ. ಅದಾದಮೇಲೆ ನಾನು ಬಿಸಿಬೇಳೆಭಾತ್ ಮಾಡಿದ್ದೆ. ಚಟ್ನಿ ಮತ್ತು ಬಿಸಿಬೇಳೆಭಾತು, ಖಾರ ಬೂಂದಿ ಎಲ್ಲ ಮಾಡಿದ್ದೆ ಫ್ರೆಂಡ್ಸ್. ಎಲ್ಲರೂ ಊಟ ಮಾಡ್ತಿದ್ರು. ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಊಟ ಮಾಡಿರಲಿಲ್ಲ. ಅದಾದಮೇಲೆ ಒಡವೆ ಅಂಗಡಿಗೆ ಹೋಗಿದ್ವಿ. ನಮ್ಮ ರಿಲೇಷನ್ ಒಬ್ಬರದು ಮದುವೆ ಇತ್ತು, ಹಾಗಾಗಿ ಒಂದು ಗಿಫ್ಟ್ ಬಾಕ್ಸ್ ತೊಗೊಬಂದಿದ್ವಿ. ಮತ್ತು ನಮ್ಮ ಅಕ್ಕನ ಮಗಳಿಗೆ ಕಾಲು ಚೈನು ಮತ್ತು ಸ್ವಲ್ಪ ಕೊಳ್ ಚೈನೆಲ್ಲ ಬರುತ್ತಲ್ಲ ಬೆಳ್ಳಿದು, ಅದನ್ನೆಲ್ಲ ತೊಗೊಂಡ್ವಿ ಫ್ರೆಂಡ್ಸ್. ಆಮೇಲೆ ಜೇಡ ಒಂದು, ಪಾಪುಗೆ ಉಂಗುರ ಕೊಡಿಸಿದ್ಲು ನಮ್ಮ ಅಕ್ಕ. ಅವ್ರು ನಾಮಕರಣಕ್ಕೆ ಮಂಡೆ ತೆಗ್ಸೋಕ್ಕೆ ಏನೂ ಕೊಡಿಸಿರಲಿಲ್ಲ, ಊರಿಗೆ ಬಂದಾಗ ಕೊಡಿಸ್ತೀನಿ ಅಂತ ಹೇಳಿದ್ಲು. ಇದೇ ನೋಡಿ ಫ್ರೆಂಡ್ಸ್, ಗಿಫ್ಟ್ ಆರಾಮಾಗಿ ಕೊಡ್ಬೋದು ಯಾವ್ದಾರ ಮದುವೆ ಫಂಕ್ಷನ್ಗಳಿಗೆ. ನಾವು ಅದಾದಮೇಲೆ ಬೆಂಗಳೂರಿಂದ ಊರಿಗೆ ಬಂದ್ವಿ. ಊರಿಗೆ ಬರೋಷ್ಟೊತ್ತಿಗೆ ಲೋಕಲ್ ಬಸ್ ರೆಡಿ ನಿಂತಿತ್ತು ಫ್ರೆಂಡ್ಸ್. ಮತ್ತು ಬೆಂಗಳೂರಿಂದ ಬರೋದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು, ಮಳೆ ಬೇರೆ ಬರ್ತಾಯಿತ್ತು ಮೆಜೆಸ್ಟಿಕಲ್ಲಿ ಜೋರಾಗಿ. ಪಾಪು ಬೇರೆ ಇದ್ನಲ್ಲ, ಹಾಗಾಗಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಬರೋಷ್ಟೊತ್ತಿಗೆ ಬಸ್ ಬೇರೆ 5:45ಗೆ ಬೆಂಗಳೂರಲ್ಲಿ 12 ಗಂಟೆಗೆ ಹತ್ತಿದ್ವಿ. ತರೀಕೆರೆಗೆ ಬರೋಷ್ಟೊತ್ತಿಗೆ 5:45 ಆಗಿತ್ತು. ಅಪ್ಪ ಮತ್ತೆ ಮನೆಗೆ ಹೋಗಿ ಮತ್ತೆ ಸಿಟಿಗೆ ವಾಪಸ್ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಕಂಪ್ಯೂಟರ್ ಸೆಂಟರಿಗೆ ಬಂದಿದ್ದೀವಿ. ಬರ್ತ್ ಸರ್ಟಿಫಿಕೇಟಲ್ಲಿ ನಮ್ಮ ಅಕ್ಕನ ಮಗಂದು ಹೆಸರು ತಪ್ಪಾಗಿತ್ತು ಫ್ರೆಂಡ್ಸ್. ಹಂಗೆ ಲಾಯರ್ ಹತ್ರ ಬಂದುಬಿಟ್ಟು ಮತ್ತೆ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಇದು 150 ಸ್ಲಿಪ್ಪರ್ಸು. ಇದೇನು ತೊಗೊಳ್ಲಿಲ್ಲ ನಾವು, ಸುಮ್ಮನೆ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ. ಒಂದು ಮಾತ್ರ ನಮ್ಮ ಅಕ್ಕನ ಕಾಲಿಗೆ ಯಾವುದೂ ಸೆಟ್ ಆಗಲಿಲ್ಲ ಅಂತ ಇದರಲ್ಲೇ ಒಂದು ತೊಗೊಂಡ್ವಿ. ಅವಳದು ತುಂಬ ಚಿಕ್ಕ ಕಾಲಿದೆ, ನಮ್ಮ 3ನೇ ಅಕ್ಕಂದು. ತೋರಿಸ್ತೀನಿ ಯಾರು ಅಂತ ಆಮೇಲೆ. ಅದಾದಮೇಲೆ ಅಲ್ಲಿಂದ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಮೇಲೆ ಕಬ್ಬಿನ ಹಾಲು ಸತ ತೊಗೊಂಡ್ವಿ. ನಾನು ನಮ್ಮ ಅಕ್ಕ ಅವರೆಲ್ಲ ಕಬ್ಬಿನ ಹಾಲು ಕುಡ್ಕೊಂಡು ಮತ್ತೆ ಊರ ಕಡೆಗೆ ಹೊರಡೋಣ ಅಂತ ರೆಡಿ ಬಸ್ ಬೇರೆ ಬರುತ್ತೆ ಅಂತ ಕಾಯ್ತಾಯಿದ್ವಿ. ಅಲ್ಲಿ 3ನೇ ಸೈಡಲ್ಲಿ ಇದೆಲ್ಲ ಪಾಪ ಪಕ್ಕದಲ್ಲಿ ಅವಳು ಕಾಲಿಗೆ ಸ್ಲಿಪ್ಪರ್ ಉಟ್ಕೊಳ್ಳೋದು ದೊಡ್ಡ ಹಿಂಸೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಫುಲ್ಲು ಪುಟ್ಟು ಕಾಲಿದೆ. ಅದಾದಮೇಲೆ ಕಬ್ಬಿನ ಸತ ಐಸೆಲ್ಲ ಹಾಕ್ಕೊಂಡು ಲೆಮನ್ ಹಾಕ್ಕೊಂಡು ಸಖತ್ತಾಗಿತ್ತು. ಮನೆಗೆ ಬಂದು ಮತ್ತು ನನ್ನ ತಂಗಿ ಮಿಷಿನ್ ತೊಗೊಬೇಕು ಅಂತ ಇವಾಗ ತರಕಾರಿಗೆ ಅಂತ ಕೂಡಿಟ್ಟಿದ್ಲು ಫ್ರೆಂಡ್ಸ್. ತರಕಾರಿ ಮಾರಿ ಬೆಂಗಳೂರಿಂದ ಬಂದು ತರಕಾರಿ ಹಾಕಿದ್ಲಲ್ಲ ಫ್ರೆಂಡ್ಸ್, ಅದನ್ನು ಇವಾಗ ಉಂಡಿ ಓಪನ್ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟಿದೆ ಅಂತ. ಬಟ್ ಈ ವಿಡಿಯೋ ನಾನು ಮಾಡ್ಕೊಂಡಿಲ್ಲ, ನನ್ನ ತಂಗಿನೇ ಮಾಡಿಟ್ಟಿದ್ದಾಳೆ. ನಾನು ಹೇಳಿದ್ದೆ ವಿಡಿಯೋ ಮಾಡಿ ಉಂಡಿ ಹೊಡೆದ್ರೆ ಅಂತ. ನೋಡಿ, ಬೆಂಗಳೂರಿಂದ ಬಂದಮೇಲೆ ಅವಳು ಇಷ್ಟು ಸಂಪಾದನೆ ಮಾಡಿದ್ದಾಳೆ ತರಕಾರಿ ಹಾಕಿ. ಎಣಿಸ್ತಾ ಇದ್ದಾರೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಲಾಸ್ಟಲ್ಲಿ. 100 ರುಪೀಸು, 10 ರುಪೀಸು, 1 ರೂಪಾಯಿ ಎಲ್ಲ ಕೂಡಿಟ್ಕೊಂಡಿದ್ದಾಳೆ ಮಿಷಿನ್ ತಗೊಬೇಕು ಅಂತ. ತರಕಾರಿ ದುಡ್ಡು ಸ್ವಲ್ಪ ಮನೆ ಖರ್ಚಿಗೆ ಅಂತ ಎತ್ತಿಟ್ಕೊಂಡಳು. ಅದಾದಮೇಲೆ ಸ್ವಲ್ಪ
ರೇಷನ್ಗೆ ಏನೇನು ಬೇಕು ತೊಗೊಂಡು ಮತ್ತು ಉಳಿದಿರೋದೆಲ್ಲ ಉಂಡಿಲ್ಲೇ ಹಾಕಿಟ್ಟಿದ್ಲು. ನನ್ನ ತಮ್ಮ ಸಂಜೆ ಕರ್ಕೊಂಡೋಗಿ ಮಿಷಿನ್ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ಮಿಷಿನ್ ತಂದಮೇಲೆ ಸತ ವೀಡಿಯೋ ಮಾಡ್ತೀನಿ ಎಷ್ಟಾಯಿತು ಏನು ಅಂತ. ನಾವು ಕೇಳ್ಕೊಂಬಂದ್ವಿ. ಉಷಾ ಕಂಪ್ನಿದು ಬರುತ್ತಲ್ಲ ಫ್ರೆಂಡ್ಸ್, ಟೈಲರಿಂಗ್ ಮಿಷಿನ್ನು, ಅದು 8,500ದಿಂದ ಸ್ಟಾರ್ಟು. ಅದಾದಮೇಲೆ ನಮ್ಮಮ್ಮ ಚಪಾತಿ ಮತ್ತು ಪಲ್ಯ ಮಾಡಿದ್ದು ಮಕ್ಕಳೆಲ್ಲ ತಿನ್ಕೊಂಡು ಕೂತಿದ್ದಾರೆ. ನಮ್ಮ ಅಜ್ಜ ಸತ ಊಟ ಮಾಡ್ತಾಯಿದ್ದಾರೆ. ನಮ್ಮ ಖುಷಿ ಮಾತ್ರ ನಾನು ಹಿಂದೆ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಮಾತ್ರ ಓಡಾಡ್ಕೊಂಡು ನಿಂತಿದ್ದಾನೆ. ಅವನದು ಊಟ ಆಲ್ರೆಡಿ ಆಗಿತ್ತು. ಅವನಿಗೆ ರೈಸ್ ತಿನ್ಸ್ಕೊಂಬಂದಿದ್ದೆ. ಇವರೆಲ್ಲ ಬಾಲ್ವಿಲ್ ಬರುತ್ತಲ್ಲ ಅದು ನೋಡ್ಕೊಂಡು ಕೂತಿದ್ದಾರೆ. ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಚಪಾತಿ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಅವರು ತೋಟಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್, ತರಕಾರಿ ಕೊಯ್ಕೊಬರೋಕ್ಕೆ. ಇನ್ನೂ ತರಕಾರಿ ಸ್ವಲ್ಪ ಇದೆ. ಇವಾಗ ನಾನು ಊಟ ಮಾಡ್ತಿದ್ದೀನಿ. ಹಲಸಿನಕಾಯಿ ಪಲ್ಯ ಮಾಡಿತ್ತು ನಮ್ಮಮ್ಮ. ಹಲಸಿನಕಾಯಿ ತಿಂದ್ಬಿಟ್ಟು ಹಲಸಿನ ಪಲ್ಯ ಮಾಡಿತ್ತು. ಚಪ್ಪಲಿ ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ನೋಡಿ ಎಷ್ಟು ಜೊತೆ 5 ಜೊತೆ ಚಪ್ಪಲಿ ತೊಗೊಂಡಿದ್ದೀವಿ ಎಲ್ಲರಿಗೂ ಸೇರಿಸಿ. ಪಿಂಕ್, ಇಲ್ಲಿ ರೆಡ್ ಮತ್ತು ಮೆರೂನ್ ಕಲರ್ ಇದೆಯಲ್ಲ ಅದು ನಂದು, ಮತ್ತು ಈ ಕಡೆ ನಮ್ಮ ಅಕ್ಕನ ಮಕ್ಕಳದು ಇದೆಲ್ಲ ಇತ್ತು. 5 ಜೊತೆ ಏನೋ ತೊಗೊಂಡ್ವಿ. 1200 ರುಪೀಸ್ ಏನೋ ಆಯಿತು ಫ್ರೆಂಡ್ಸ್. ಅದಾದಮೇಲೆ ಬಳೆ ಸತ ತೊಗೊಂಡ್ವಿ. ಇವತ್ತು ಸಂಜೆ ಫಂಕ್ಷನಿಗೆ ಹೋಗೋದಿದೆ. ಬಳೆ ಸತ ಬಂದಿರು, ಬಳೆ ಸತ ಹಾಕಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲೆಲ್ಲ ಶಾಪ್ಗೆ ಹೋಗಬೇಕು, ಇಲ್ಲೆಲ್ಲ ನಮ್ಮ ಮನೆ ಹತ್ರನೇ ಬರ್ತಾರೆ. ಇವಾಗ ಬಳೆ ಸತ ಹಾಕಿಸ್ಕೊಳ್ತಾ ಇದ್ದೀನಿ. ನನ್ನ ಕೈ ನೋಡೋಕ್ಕೆ ದಪ್ಪ ಇದೆ ಫ್ರೆಂಡ್ಸ್. ಎಷ್ಟೇ ಚಿಕ್ಕ ಬಳೆ ಇದ್ರೂ ಸಾಫ್ಟಾಗಿ ಹೋಗುತ್ತೆ. ಈಗ ಅಡ್ಡ ಎಲ್ಗ ಅಂತಾರಲ್ಲ ಫ್ರೆಂಡ್ಸ್, ಆ ಥರ ಏನಿಲ್ಲ. ಕೈಯಲ್ಲಿ ಆರಾಮಾಗಿ ಹಾಕ್ಬೋದು. ಇವರು ನಮ್ಮ ಅಮ್ಮನ ಮದುವೆಗೆಲ್ಲ ಇವ್ರ ಅಪ್ಪಾಜಿ ಬಳೆ ತೊಡಿಸ್ತಾ ಇರ್ತಂತೆ ಫ್ರೆಂಡ್ಸ್. ನಮ್ಮ ಅಜ್ಜಿ ಮದುವೆಲೆಲ್ಲ ಇವ್ರತ್ತನೇ ಜಾಸ್ತಿ ನಮ್ಮೂರಲ್ಲಿ ಬಳೆ ಎಲ್ಲ ತೊಡ್ಕೊತಾರೆ. ಮತ್ತು ಮದುವೆ ಫಂಕ್ಷನ್ಗೆಲ್ಲ ಬಳೆ ತೊಡಿಸ್ತಾರೆ ಇವರು. ಇವ್ರ ಅಪ್ಪನೂ ಬರ್ತಾಯಿದ್ರು ಫ್ರೆಂಡ್ಸ್, ಅವರು ತೀರೋಗಿದ್ದಾರೆ. ಹಂಗಾಗಿ ಇವರು ಇವಾಗ ಅದೇ ಅವ್ರ ಅಪ್ಪ ಮಾಡಿದ ಬಿಸ್ನೆಸ್ಸೇ ಇವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಲ್ಲರೂ ಬಳೆ ಹಾಕಿಸ್ಕೊಡ್ತೀವಿ. ನನಗೆ ಯಾಕೋ ಸೆಟ್ ಆಗೋ ಥರ, ಅಷ್ಟು ಮನಸ್ಸಿಗೆ ಸೆಟ್ ಆಗೋ ಥರ ಯಾವುದೂ ಅನ್ನಿಸ್ಲಿಲ್ಲ. ಗ್ರೀನ್ ಕಲರ್ ಬಳೆ ಜಾಸ್ತಿ ಇಷ್ಟ ಆಗುತ್ತೆ ನನಗೆ, ಅದು ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾರ್ಮಲ್ ಬಳೆನೇ ತೊಗೊಂಡಿದ್ದೀನಿ. ಸ್ಕೈ ಬ್ಲೂ ಕಲರ್ ತೊಗೊಂಡೆ. ಅಣ್ಣನ ಹತ್ರ ಮಾತಾಡ್ಕೊಂಡು ಅವರೇ ಕೈಗೆ ಸತ ಹಾಕ್ತಾರೆ ಫ್ರೆಂಡ್ಸ್. ನಮಗೆ ಯಾವ್ದು ಇಷ್ಟ ಆಯ್ತು ಅಂತ ಅವರೇ ಕೈಗೆ ನೀಟಾಗಿ ತೊಡಿಸ್ತಾರೆ ಕೈಗೆ. 70 ರೂಪಾಯಿನೋ, ಗಟ್ಟಿ ಅಂದರೆ ಗಟ್ಟಿ ಬಳೆ ಇದೆ. 70 ರೂಪಾಯಿ ಡಜನ್ ಇತ್ತು. ಹಂಗಾಗಿ ನಾನು ಒಂದೇ ಒಂದು ಡಜನ್ ತೊಗೊತಿದ್ದೀನಿ. ಇದು ಕಲರ್ ಲೈಕ್ ಆಗಲಿಲ್ಲ ನನಗೆ. ಗ್ರೀನ್ ಬಳೆ ಬೇಕಾಗಿತ್ತು, ಅದು ಸಿಗಲಿಲ್ಲ ಅಂತ ಇದನ್ನೇ ಸದ್ಯಕ್ಕೆ ಹಾಕ್ಕೊತಿದ್ದೀನಿ. ನಿಮ್ಗೆ ಯಾವ ಬಳೆ ಇಷ್ಟ ಆಯಿತು ನೋಡಿ ಅದರಲ್ಲಿ. ನಾನು ಗ್ರೀನ್ ಪ್ಲೈನ್ ಬಳೆ ಬರುತ್ತಲ್ಲ ಅದನ್ನು ಹಾಕ್ಕೊತೀನಿ ಜಾಸ್ತಿ. ಆಮೇಲೆ ಅದು ಇತ್ತು ಅಂತ ಸ್ವಲ್ಪ ತೆಗಿತಾ ಇದ್ದಾರೆ ಅವರನ್ನೇ. ನೋಡಿ ಫ್ರೆಂಡ್ಸ್, ಎಷ್ಟು ಚಿಕ್ಕ ಬಳೆ ಇದ್ರೆ ಎಷ್ಟು ಈಸಿಯಾಗಿ ಹೋಗುತ್ತೆ ನನ್ನ ಕೈಗೆ.